ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇವತ್ತು ಯಾವ ಒಂದು ಯಂತ್ರದ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾ ಇದ್ದೀರಾ ಸರ್? ಮೊದಲನೇದಾಗಿ ನಮಸ್ಕಾರ ರೈತ ಬಾಂಧವರಿಗೆ. ಇವತ್ತು ನಾವು ಈ ಒಂದು ವಿಡಿಯೋದ ಮುಖಾಂತರ ನಾವು ರೈತರಿಗೆ ಕಳೆ ಕಟ್ ಮಾಡುವಂಥ, ಕಳೆ ಕತ್ತರಿಸುವಂತಹ ಬ್ರಷ್ ಕಟರ್ ಅಂತೇಳಿ ಕರಿತೀವಿ. ಈ ಒಂದು ಯಂತ್ರದ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿ ಕೊಡಬೇಕು ಅಂತೇಳಿ ಬಂದಿದ್ದೀವಿ ಸರ್. ಏನಪ್ಪ ಇದು, ನೀವು ಹೊಸದಾಗಿ ನೋಡ್ತಿರೋರಿಗೆ ಆಲ್ರೆಡಿ ಒಂದು ಸ್ವಲ್ಪ ಜನಗಳಿಗೆ ಗೊತ್ತಿದೆ ಅಂತ ತಿಳ್ಕೊಳ್ತೀನಿ. ಹೊಸದಾಗಿ ಈ ಒಂದು ಯಂತ್ರನ ನೋಡ್ತಿರೋರಿಗೆ ಏನಪ್ಪ ಅಂದರೆ ಕಳೆ ಕತ್ತರಿಸುವ ಯಂತ್ರ ಅಂತೇಳಿ ಕರಿತೀವಿ. ಯಾವ ಥರ ಅಂತಂದರೆ ಇದು ಒಂದು ಇಂಜಿನ್ ಆಪ್ರೇಟೆಡ್ ಇರುತ್ತೆ. ಇದು 2 ಸ್ಟ್ರೋಕ್ ಇಂಜಿನ್ನು 4 ಸ್ಟ್ರೋಕ್ ಇಂಜಿನಲ್ಲಿ ಮೇಡ್ ಮಾಡಿರ್ತಾರೆ ಇದನ್ನು. ಈ ಒಂದು ಯಂತ್ರವನ್ನು ಈ ಬ್ಯಾಗ್ ನೇತಾಡ್ಕೊಳ್ಳೋಕೆ ಒಂದು ಬ್ಯಾಗ್ ಕೊಡ್ತೀವಿ. ಆ ಥರ ಈ ಥರ ಹಾಕ್ಕೊಂಡು ನೀವು ಮುಂದ್ಗಡೆ ಬಾಬಿನಲ್ಲಿ ರೋಪ್ ಇರುತ್ತೆ. ಇಂಜಿನ್ನ ಸ್ಟಾರ್ಟ್ ಮಾಡ್ಕೊಂಡು ಎಕ್ಸ್ಲೇಟ್ ಕೊಟ್ಕೊಂಡು ನಾವು ಕಳೆ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಈ ಒಂದು ಯಂತ್ರ ಸಹಾಯದಿಂದ ನೀವು ಏನೆಲ್ಲ ಉಪಯೋಗ ಪಡ್ಕೊಳ್ಬೋದು ಅಂತಂದರೆ, ಯಾವುದೇ ಒಂದು ನೀವು ತೋಟ ಆಗಿರ್ಬೋದು, ಬದುಗಳಲ್ಲಿ ಕಳೆ ಬೆಳೆದಿರುತ್ತೆ. ಈಗ ಎಲ್ಲ ಕಡೆ ನಾವು ಕೂಲಿ ಕೆಲಸಕ್ಕೆ ಕರ್ಕೊಂಡು ಈಗೆಲ್ಲ ಯಾರು ಕೆಲಸ ಮಾಡ್ತಾ ಇಲ್ಲ. ಆ ಉದ್ದೇಶದಿಂದ ಎಲ್ಲದನ್ನು ನಾವು ಇದರಿಂದನೇ ನಾವು ಮಾಡ್ಕೊಳಕ್ ಆಗ್ತಾ ಇಲ್ಲ. ಆ ಉದ್ದೇಶದಿಂದ ನಾವು ಯಂತ್ರೋಪಕರಣಗಳ ಸಹಾಯ ನಾವು ಪಡ್ಕೊಳ್ಳೇಬೇಕು. ಹಾಗಾಗಿ ಕಳೆ ಹೊಡೆಯೋ ಮಿಷಿನ್ನಿಂದ ಬದುಗಳಲ್ಲಾಗಲಿ, ಈಗ ಬೆಳೆ ಮಧ್ಯದಲ್ಲಿ, ಈಗ ಉದಾಹರಣೆ ನೀವು ಒಂದು ಟೊಮೊಟೊ ಮಾಡಿದ್ದೀರಾ, ಒಂದು ತರಕಾರಿ ಬೆಳೆ ಮಾಡ್ತಾ ಇದ್ದೀರಾ, ಅಥವಾ ಒಂದು ಯಾವುದೋ ಒಂದು ಅಡಿಕೆ ತೋಟ ಏನಾದ್ರು ಮಾಡ್ತಾ ಇದ್ದೀರಾ ಅಂದರೆ ಸಂಪೂರ್ಣವಾಗಿ ಕಳೆ ಬೆಳೆದಿರುತ್ತೆ. ಇನ್ನೊಂದು ಏನಪ್ಪ ಅಂದರೆ, ನಾವು ಕೃಷಿಲಿ ಮಾಡ್ತಿರೋದು ಈ ಯಂತ್ರೋಪಕರಣಗಳನ್ನ ನಾವು ಯಾವುದೇ ಒಂದಲ್ಲ ಒಂದು ಕಡೆಯಿಂದ ನಿಮಗೆ ಕಳೆಗೆ ಡಿಪೆಂಡ್ ಆಗಿರುತ್ತೆ. ಎಲ್ಲ ಮಿಷಿನ್ಗಳು ಕೂಡ ಏನಪ್ಪ ಅಂದರೆ, ನಾವು ಕಳೆನ ಯಾವ ಥರ ಕಟ್ ಮಾಡಿಕೊಂಡು ನಾಶ ಮಾಡಿ ನಾವು ಬೆಳೆನ ಯಾವ ಥರ ಉತ್ಪನ್ನ ಮಾಡೋದು ಅನ್ನೋದು ಖುಷಿಯಾಗಿರುತ್ತೆ. ಹಾಗಾಗಿ ಈ ಕಳೆ ಹೊಡೆಯೋ ಮಿಷಿನು ನಿಮಗೆ ಪ್ರತಿಯೊಬ್ಬ ರೈತರಿಗೂ ಇದರ ಅತ್ಯವಶ್ಯಕತೆ ಇದ್ದೇ ಇದೆ. ಈ ಬದುಗಳಲ್ಲಿ ಬೆಳೆದಿರ್ತಕ್ಕಂಥ ಕಳೆ ಆಗಿರ್ಬೋದು ಎಲ್ಲದನ್ನು ಇದು ಕಟ್ ಮಾಡುತ್ತೆ. ಯಾವ ಥರ ಯೂಸ್ ಮಾಡೋದಪ್ಪ ಅಂತಂದರೆ, ಈಗ ಇಂಜಿನ್ ಸ್ಟಾರ್ಟ್ ಮಾಡ್ತಾರೆ, ಈ ಒಂದು ರೋಪ್ ಮುಖಾಂತರ ಇದು ತಿರ್ಗೋದ್ರ ಮುಖಾಂತರ ಈ ರೋಪ್ ಸಹಾಯದಿಂದ ಅದು ಕಳೆ ಕಟ್ ಆಗ್ತಿದೆ. ಈ ಪ್ಲಾಸ್ಟಿಕ್ ರೋಪಲ್ಲಿ ಕಟ್ ಆಗುತ್ತೆ ಸರ್ ಇದು? ಹೌದು ಸರ್, ಹೌದು. ನೀವು ಅದರಲ್ಲಿ ಥಿಕ್ನೆಸ್ ಇರುತ್ತೆ, ಕ್ವಾಲಿಟಿ ಇರುತ್ತೆ, ಫೈಬರ್ ಇರುತ್ತೆ. ನಿಮಗೆ 3 mm, 3.5 mm, 2 mm, 2.5 mm ಈ ಥರ ಕಳೆ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ತೀರಾ ಕಳೆ ದಪ್ಪ ಇತ್ತು ಅಂತಂದರೆ 3.5 mm ಈ ಥರ ಗ್ಲಾಸ್ ಟೈಪ್ ರೋಪನ್ನು ನೀವು ಯೂಸ್ ಮಾಡಿದಾಗ ನಿಮಗೆ ಬೇಗ ರೋಪ್ಗಳು ಕಟ್ಟಾಗಲ್ಲ. ಯೂಶುವಲ್ ಆಗಿ ರೋಪ್ಗಳು ಕಟ್ಟಾಗ್ತಾ ಇರುತ್ತೆ. ರೋಪ್ ಕಟ್ಟಾದ್ರೂ ಈ ಕಳೆ ಹೊಡೆಯೋ ಮಿಷಿನ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಪ್ಪ ಬೆನಿಫಿಟ್ ಅಂದರೆ, ಇರೋ ಕಳೆನ ಕಟ್ ಮಾಡಿ ನೀಟಾಗಿ ಅದು ನೀಟಾಗಿ ಸಣ್ಣದಾಗಿ ಕಟ್ ಮಾಡೋದ್ರಿಂದ ನಿಮಗೆ ಆ ಕಳೆನೇ ನಿಮಗೆ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಸರ್ ಬರೀ ಕಳೆ ಹೊಡೆಯಕ್ಕೆ ಮಾತ್ರನಾ ಇದು, ಇಲ್ಲ ಬೇರೆ ಇನ್ನೇನಕ್ಕಾದ್ರೂ ಯೂಸ್ ಆಗುತ್ತೆ ಸರ್ ಇದು? ಸರ್ ಇದನ್ನ ಮೇಜರ್ ಆಗಿ ಇದನ್ನ ತಯಾರಿಸಿರ್ತಕ್ಕಂಥದ್ದು ಕಳೆ ಹೊಡಿಲಿಕ್ಕೆ ಅಂತೇಳಿ. ಆದ್ರೆ ಏನಾಗ್ತಿದೆ ಅಂದ್ರೆ, ಕ್ರಮೇಣ ನಮಗೆ ವರ್ಕರ್ಸ್ಗಳು ಸಿಗದೇ ಇರೋದ್ರಿಂದ ಇದಕ್ಕೆ ನಾವು ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ಸ್ಗಳನ್ನ ನಾವು ಹಾಕೋಬಹುದಾಗಿದೆ. ಏನೇನು ಹಾಕ್ಬೋದು ಸರ್ ಇದಕ್ಕೆ? ಇದೇ ಒಂದು ಮಿಷಿನ್ ಅಲ್ಲಿ ನೀವು ಕಳೆ ಹೊಡಿಬಹುದು. ಇದೇ ಮಿಷಿನ್ ಅಲ್ಲಿ ನೀವು ಬೆಳೆದಿರ್ತಕ್ಕಂಥ ರಾಗಿ, ಜೋಳ, ಭತ್ತ ಇಂಥ ಒಂದು ಬೆಳೆಗಳನ್ನ ಈ ತರ ಬ್ಲೇಡ್ಗಳನ್ನ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಹಾಕೊಂಡು, ಗಾರ್ಡ್ ಹಾಕೊಂಡು ನೀವು ನೀಟಾಗಿ ಈ ತರ ಹಾಕೊಂಡು ಯೂಸ್ ಮಾಡ್ಬೋದು ಸರ್. ಮತ್ತೆ ಅದಕ್ಕೆ ನೀವು ಯಾವುದೇ ಕೆಲಸಗಾರನ ಕರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಅದಾದ್ಮೇಲೆ ನೀವು ನೀರನ್ನು ಕೂಡ ಎತ್ಬೋದು ಸರ್. ಇದ್ರಲ್ಲಿ ವಾಟರ್ ಪಂಪ್ ಕೂಡ ಆಗಿದೆ. ಹೌದು ಸರ್, ನಿಮ್ಗೆ ಹಳ್ಳದ ಈ ತೋಟದಲ್ಲಿ ತುಂಬಾ ಒಂದೇ ಕಡೆ ಹಳ್ಳದ ನೀರು ಬಂದು ಸ್ಟಾಕ್ ಆಗಿದೆ, ಅದು ವೇಸ್ಟ್ ಆಗ್ತಿದೆ ಅಂತಂದ್ರೆ ಅದನ್ನ ಹಾಕ್ಬೋದು. ಎಷ್ಟು ಅಡಿ ಆಳದಿಂದ ಎತ್ಬೋದು ಸರ್ ಇದು? ಇದನ್ನೇ ನೀರೊಳಗಡೆ ಬಿಡೋದು. ಇದನ್ನೇ ಇಂಜಿನ್ ಮುಂದ್ಗಡೆ ಏನ್ ಟಾಪ್ ಅಂಡ್ ಗೋ ಇರುತ್ತಲ್ಲ, ಆ ಕಡೆ ಇದನ್ನ ಹಾಕೊಂಡು ಇದನ್ನ ಇಟ್ಕೊಂಡು ಹಾಕೊಂಡು ಅದನ್ನ ನೀರೊಳಗಡೆ ಇಡೋದು ಅಷ್ಟೇ. ಅಲ್ಲಿಂದ ನೀರು ಬರುತ್ತೆ. ಅದಾದ್ಮೇಲೆ ನೀವು ದಪ್ಪ ಮರಗಳು, ಕಡ್ಡಿ ದಪ್ಪ ಇತ್ತು ಅಂದ್ರೂ ಅದನ್ನ ಕಟ್ ಮಾಡೋದಕ್ಕೆ ಚೈನ್ಸ್ ಅಟ್ಯಾಚ್ಮೆಂಟ್ ಕೂಡ ಹಾಕೋಬಹುದು. ಈಗ ನಾವು ಬದಿನಲ್ಲಿ ಸಣ್ಣ ಪುಟ್ಟ ಕಳೆ ಇರುತ್ತೆ, ಅದೇ ಒಂದು ಬೇಲಿ ಟೈಪ್ ಬೆಳ್ಕೊಂಡಿರುತ್ತೆ, ದಪ್ಪ ಕಳೆಗಳು ಹೊಡೆಯೋದಕ್ಕೆ ಈ ತರ ಬ್ಲೇಡ್ಗಳನ್ನ ಯೂಸ್ ಮಾಡ್ಬೋದು. ಅದಾದ್ಮೇಲೆ ಮನೆ ಹತ್ರ ನೀವು ಗಾರ್ಡನ್ಗಳಲ್ಲಿ ಪಾಚಿ ಗೀಚಿ ಬೆಳೆದಿರುತ್ತೆ, ಅಥವಾ ಇದು ಏನೋ ಮೆಟ್ಲಿಗೆ ಹತ್ರದಲ್ಲಿ ಕಳೆ ಬೆಳೆದಿರುತ್ತಲ್ಲ, ಅಂತ ಕಡೆ ಇದನ್ನ ಯೂಸ್ ಮಾಡಿಕೊಂಡು ನೀವು ಕಳೆನ ಕ್ಲೀನ್ ಮಾಡ್ಕೋಬಹುದು. ಅದಾದ್ಮೇಲೆ ಈಗ ರೋಪಲ್ಲಿ ಹೊಡಿಬೇಕಾದ್ರೆ ಗಿಡ ಟಚ್ ಆದರೆ ಗಿಡ ಕಟ್ ಆಗ್ತಿರುತ್ತೆ. ನಾವು ಬೆಳೆ ಬೆಳೆದಿರೋ ಗಿಡನೂ ಟಚ್ ಆಗ್ತಿದ್ರೆ ಕಟ್ ಆಗ್ತಿರುತ್ತೆ. ಈಗ ಅಡಿಕೆ ಮರ ಆಗಿರ್ಬೋದು, ಏನಾರು ಆಗಿರ್ಬೋದು, ಈ ಥರ ಒಂದು ಅಟ್ಯಾಚ್ಮೆಂಟ್ ಹಾಕೋದ್ರಿಂದ ಈ ಗಾರ್ಡ್ ಏನು ರೆಡ್ ಕಲರ್ ಏನು ಗಾರ್ಡ್ ಕಾಣ್ತಿದೆ, ಇದು ನಮಗೆ ಗಿಡನ ಗಾರ್ಡ್ ಮಾಡುತ್ತೆ. ಒಳಗಡೆ ಮಾತ್ರ ಕ್ಲೀನ್ ಆಗುತ್ತೆ, ಟಚ್ ಆಗದಂಗೆ ಗಿಡ ಸುತ್ತ ಕ್ಲೀನ್ ಮಾಡ್ಬೋದು ಸರ್ ಇದು. ಅದಾದ್ಮೇಲೆ ಚೈನ್ ಅಟ್ಯಾಚ್ಮೆಂಟ್ ಸರ್. ಈಗ ಯೂಶುವಲ್ ಆಗಿ ಯೂಸ್ ಮಾಡಿರೋರಿಗೆ ಗೊತ್ತಿರುತ್ತೆ, ರೋಪು ಬೇಗ ಕಟ್ ಆಗ್ತಾ ಇರುತ್ತೆ. ಆದ್ರಿಂದ ಈಗ ನೀವು ಚೈನ್ನ ಯೂಸ್ ಮಾಡೋದ್ರಿಂದ ಚೈನ್ ನಿಮಗೆ ಬಾಳಿಕೆ ಬರುತ್ತೆ, ಬೇಗ ಕಟ್ ಆಗಲ್ಲ ಸರ್. ಹಾಗಾಗಿ ಇದನ್ನು ಯೂಸ್ ಮಾಡ್ಕೋಬಹುದು. ಅದಾದ್ಮೇಲೆ ಮೇಜರ್ ಆಗಿ ನೀವು ಎಲ್ಲ ಕಡೆ ಇತ್ತೀಚೆಗೆ ಎಲ್ಲ ಕಡೆ ನೋಡ್ತಾ ಇರ್ಬೋದು, ಗುಣಿ ಮಾಡೋದು ಅಂತೇಳಿ ಹೇಳ್ತೀವಿ. ಈ ಒಂದು ಯಂತ್ರದ ಮುಖಾಂತರ ಇದನ್ನ ನಾವು ಇದೇ ಬ್ರಷ್ ಕಟ್ರಿಗೆ ಆ್ಯಡ್ ಮಾಡ್ಕೋಬಹುದು. ಇದನ್ನ ಮಾಡಿಕೊಂಡು ಗುಣಿ ಸುತ್ತ, ಗಿಡ ಸುತ್ತರಿಸ್ಬೋದು, ಕಲ್ಟಿವೇಶನ್ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು ಸರ್. ಯಾವುದೇ ಬೆಳೆ ಒಳಗೆ ಯಾವುದೇ ಬೆಳೆ ಆದ್ರೂ ಮಾಡ್ಬೋದು. ಏನಪ್ಪಾ ಅಂದ್ರೆ, ಈ ಒಂದು ಬ್ರಷ್ ಕಟ್ ಇಂಜಿನ್ 52 cc ಇರೋದ್ರಿಂದ ನೀವು ಇದನ್ನ ಅದನ್ನ ಗುಣಿ ಮಾಡೋದನ್ನ ಯೂಸ್ ಮಾಡ್ಬೇಕಾದ್ರೆ ಮಣ್ಣು ಸ್ಮೂತ್ ಇರೋ ಕಡೆ
ಇಲ್ಲ ಉಳುಮೆ ಮಾಡಿರೋ ಜಾಗದಲ್ಲಿ ಮಾತ್ರ ಮಾಡಕ್ ಸಾಧ್ಯ ಆಗುತ್ತೆ. ಅದನ್ನ ಬಿಟ್ಟು ನೀವು ಕಳೆ ಹೊಡೆಯೋ ಇದು ಇದೆಯಲ್ಲ, ಎಲ್ಲಿ ಬೇಕಾದ್ರೂ ನೀವು ಕಳೆ ನೀಟಾಗಿ ಕಟ್ ಮಾಡ್ಬೋದು. ಎಂಥ ದಪ್ಪ ಇದ್ರೂ ಯೂಸ್ ಮಾಡೋಕ್ಕೆ ಅಟ್ಯಾಚ್ಮೆಂಟ್ಗಳನ್ನ ಎಕ್ಸ್ಟ್ರಾ ಹಾಕ್ಕೊಬೇಕು. ಅದಾದಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ಸ್ವಲ್ಪ ಏಜ್ಡ್ ಪರ್ಸನ್, ವಯಸ್ಸಾಗಿರೋರು, ಲೇಡೀಸ್ ಕೂಡ ನಾವು ಮಾಡಬೇಕು ಅನ್ನೋ ಒಂದು ಭಾವನೆಯಲ್ಲಿ ಇರ್ತಾರೆ. ಅಂಥವರೆಲ್ಲ ಯೂಸ್ ಮಾಡಬೇಕು ಸರ್. ನಮಗೆ ಇದನ್ನು ಸ್ವಲ್ಪ ಹೊರದು ಕಷ್ಟ ಆಗ್ತಿದೆ ಅಂದರೆ ಇದಕ್ಕೇನೆ ನಾವು ಸಪ್ರೇಟಾಗಿ ಸೈಕಲ್ ವೀಲ್ ಟ್ರಾಲಿನೂ ಮಾಡ್ತೀವಿ. ಹಾಗಾಗಿ ಆ ಒಂದು ಸೈಕಲ್ ವೀಲ್ ಟ್ರಾಲಿನೂ ಅಟ್ಯಾಚ್ ಮಾಡ್ಕೋಬಹುದು. ಹೊರಂಗಿರಲ್ಲ, ಅದನ್ನ ಸೈಕಲ್ ವೀಲ್ ಟ್ರಾಲಿ ಮೇಲೆ ಇಟ್ಕೊಂಡು ನೂಕೊಂಡು ನಾವು ಅದು ಈ ಒಂದು ಮಿಷಿನ್ನ ಯೂಸ್ ಮಾಡ್ಕೋಬೋದು. ಅದರಿಂದ ಒಂದು ಯಾವುದೇ ಕೃಷಿ ಮಾಡೋದಾಗಲಿ ಅವರಿಗೆ ಒಂದು ಬ್ರಷ್ ಕಟ್ರ್ ಅವಶ್ಯಕತೆ ಇದ್ದೇ ಇದೆ. ಈಗ ಎನಿವನ್ ನೀವು ಟ್ರ್ಯಾಕ್ಟರ್ ಇದ್ರೂ ಕೂಡ, ಪವರ್ ವೀಡರ್ ಇದ್ರೂ ಕೂಡ, ಏನೇ ಒಂದು ಮಿಷಿನ್ ಇದ್ರೂ ಕೂಡ ಇದು ಕಂಪಲ್ಸರಿ ಎಲ್ಲ ರೈತರಿಗೂ ಇವತ್ತೆಲ್ಲ ನಾಳೆ ಬೇಕೇ ಬೇಕಾಗುತ್ತೆ. ಇದೆಲ್ಲ ಏನ್ ಕಾಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು? ಸರ್ ಇದೆಲ್ಲ ನಿಮಗೆ ಈಗ ಮಾರ್ಕೆಟ್ ಅಲ್ಲಿ ಕ್ವಾಲಿಟಿ ಅಂತ ನೋಡ್ತಾ ಹೋದ್ರೆ ಒಂದು ರೇಟ್ ಇದೆ. ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒಂದು 6,500 ಸಿಗ್ತಾ ಇದೆ. 6,500ಯಿಂದ 18, 20, 30, 50,000ವರೆಗೂ ಕ್ವಾಲಿಟಿ ಮಿಷಿನ್ಸ್ ಇದೆ. ನೋಡ್ಕೊಂಡು ನಿಮ್ಮ ಯೂಸೇಜಿಗೆ ತಕ್ಕನಾಗಿ ಈಗ ನೀವು ಇದೇ ಒಂದು ಮಿಷಿನಲ್ಲಿ ನಿಮಗೆ ಬಾಡಿಗೆ ಕೂಡ ಹೊಡಿತಿದೆ ಸರ್. ಹಾಗಾಗಿ ನಿಮ್ಗೆ ಯಾವ ಥರ ಬೇಕು, ನಿಮ್ದು ಮನೆ ಯೂಸ್ ಇರುತ್ತೆ, ಎಷ್ಟು ಎಕರೆ ಇರುತ್ತೆ, ನಾವು ನಮ್ಮ ಅಂಗಡಿ ಬಂದವ್ರಿಗೆ ನಾವು ಸಜೆಸ್ಟ್ ಮಾಡ್ತೀವಿ ಈ ಥರ ಇದೆ ಅಂತೇಳಿ. ಅವ್ರು ಯಾವ್ದು ಇಷ್ಟ ಆಗುತ್ತೆ ಅದು ತೊಗೊತಾರೆ. ಕೆಲವು ಯೂಶುವಲ್ ಆಗಿ ಎಲ್ಲರೂ ಒಳ್ಳೆ ಕ್ವಾಲಿಟಿನೇ ತೊಗೊತಾರೆ. ಒಳ್ಳೆ ಕ್ವಾಲಿಟಿ ತೊಗೊಂಡ್ರೆ ಏನಪ್ಪ ಬೆನಿಫಿಟ್ ಅಂತಂದರೆ ಅವರಿಗೆ ರಿಪೇರಿ ಕಮ್ಮಿ ಬರುತ್ತೆ, ಮೈಲೇಜ್ ಬರುತ್ತೆ, ಚೆನ್ನಾಗಿರುತ್ತೆ, ಕಿರಿಕಿರಿ ಇರಲ್ಲ. ಆ ಒಂದು ಉದ್ದೇಶದಿಂದ ಎಲ್ಲರೂ ಒಂದು ಮಿನಿಮಮ್ ಕ್ವಾಲಿಟಿ ಇರೋಂಥದ್ದೇ ತೊಗೊತಾರೆ ಸರ್. ಹಾಗಾಗಿ ನಿಮ್ಮ ಹತ್ರ ಎಷ್ಟು ವೆರೈಟಿ ಮಿಷನ್ಸ್ ಇದೆ ಸರ್? ನಮ್ಮಲ್ಲಿ ಬ್ರಷ್ ಕಟ್ರಲ್ಲಿ ನಿಮಗೆ ಒಂದು 8ರಿಂದ 10 ಥರ ಇದೆ. ನೋಡ್ಲಿಕ್ಕೆ ಒಂದು 5-6 ಹಾಕಿರ್ತೀವಿ. ಮತ್ತೆ ಅದಕ್ಕಿಂತ ಜಾಸ್ತಿ ಬೇಕಂದ್ರೂ ನಾವು ಯಾವ ಕಂಪ್ನಿ ಹೇಳ್ತೀವಿ ಅದು ತರಿಸ್ಕೊಡ್ತಾ ಇದೀವಿ ಸರ್. ಒಟ್ಟಾರೆ ಏನಪ್ಪ ಅಂದರೆ ಯಾವುದೇ ಒಂದು ಕೃಷಿ ಮಾಡೋದಾದ್ರೂ ನಿಮಗೆ ಬ್ರಷ್ ಕಟ್ರ್ ಅವಶ್ಯಕತೆ ಇದ್ದೇ ಇದೆ ಅಂತೇಳಿ ನನ್ನ ಭಾವನೆ. ಓಕೆ ಸರ್, ಥ್ಯಾಂಕ್ ಯು.